ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ಬಂದಿದೆ. ನಿಜವಾಗ್ಲೂ ಕೂಡ ಎವ್ರಿ ಡೇ ಒಂದೊಂದು ಪ್ರೋಮೋ, ಅಂದ್ರೆ ಪ್ರತಿದಿನ ಒಂದೊಂದು ಪ್ರೋಮೋ ಬಿಡ್ತಾ ಇದಾರೆ. ಪ್ರೋಮೋಗಳು ಅಂತೂ ನೋಡಿದ್ರೆ ನಮ್ಗೆ ತಲೆ ಕೆಟ್ಟೋಗ್ತಾ ಇದೆ. ಸ್ವಲ್ಪ ಕೂಲ್ ಹಾಗೆ ಹೀಗೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ವರ್ಕ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಈಗ ಜಸ್ಟ್ ಬಂದಿದ್ದು. ಆಯ್ತಾ, ಪ್ರೋಮೋ ನೋಡ್ದೆ ಮಾಡ್ಬೇಕು ಅನ್ನಿಸ್ತು. ಓಕೆ, ಪ್ರೋಮೋ ಹೇಗಿದೆ ಅಂದ್ರೆ ಅಗ್ನಿ ಪರೀಕ್ಷೆ ಪ್ರೋಮೋ ಖಂಡಿತವಾಗ್ಲೂ ನನಗೆ ಸಂಗೀತ ಶೃಂಗೇರಿ ಇಸ್ ಎ ಬೆಸ್ಟ್ ಒಂದು ತೀರ್ಪುಗಾರ್ತಿ ಅನ್ನೋದಕ್ಕಿಂತನೂ ಅಗ್ನಿ ಪರೀಕ್ಷೆ ಶೋಗೆ ಒಂದು ಪಿಲ್ಲರ್ ಅಂತ ಹೇಳ್ತೀನಿ ನಾನು ಸಂಗೀತ ಶೃಂಗೇರಿ ಅವ್ರನ್ನ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸಂಗೀತ ಶೃಂಗೇರಿ ಇವತ್ತು ಪ್ರೋಮೋದಲ್ಲಿ ಆ ಖಡಕ್ ಮಾತಿದೆ ನೋಡಿ, ಅಂದ್ರೆ ಕಡ್ಡಿ ತುಂಡು ಮಾಡ್ದಂಗ್ ಮಾತಿದೆ ನೋಡಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಸಂಗೀತ ಶೃಂಗೇರಿ ಅವ್ರದ್ದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಇವತ್ತು ಬಂದಂತಹ ಕಂಟೆಸ್ಟೆಂಟ್ಗಳು, ಈ ಪ್ರೋಮೋದಲ್ಲಿ 3 ಕಂಟೆಸ್ಟೆಂಟ್ಗಳು ಇದ್ದಾರೆ. ಒಬ್ಬ ಹುಡುಗ, 2 ಹೆಣ್ಮಕ್ಳು. ಆ 2 ಹೆಣ್ಮಕ್ಳುಗಳಿಗೆ ನಮ್ಮ ಸಂಗೀತ ಶೃಂಗೇರಿ ಅವರು ನಿಮ್ಮ ಫೋನನ್ನ ಒಡೆದಾಕಿ ಅಂತಾರೆ. ಪಾಪ ಹೆಣ್ಮಕ್ಳು ಒಂದು ಚೂರು ಹಿಂದೆ ಮುಂದೆ ಯೋಚನೆ ಮಾಡದೆ ಕಲ್ ತಗೊಂಡು ಅವ್ರ ಫೋನನ್ನ ಒಡೆದಾಕ್ತಾರೆ. ನನಗೂ ಒಂಚೂರು ಪಾಪ ಅನ್ಸುತ್ತೆ. ಫೋನ್ ಗುರು, ಏಕೆಂತಂದ್ರೆ ಸೆಲೆಕ್ಟ್ ಆದ್ರೆ ಓಕೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನನ್ ಫೋನ್ ಹೋಯ್ತಲ್ಲ ಗುರು. ನಿಜವಾಗ್ಲೂ ನಾನಾದ್ರೂ ಒಂದ್ ಸ್ವಲ್ಪ ಭಯ ಪಡ್ತೀನಿ. ಯಾಕೆಂದ್ರೆ ಒಂದು 30,000 ರೂಪಾಯಿ ಫೋನ್ ತಗೊಳೋದು ಎಷ್ಟು ಕಷ್ಟ ಇದೆ ಈ ಕಾಲದಲ್ಲಿ ಅಂತ ನಂಗೆ ಗೊತ್ತಿದೆ. ಸರಿಯಾ? ಯಾಕೆ ಅಂತಂದ್ರೆ ಫೋನಿನ ತುಂಬಾನೇ ನಾವು ಯೋಚನೆ ಮಾಡ್ಬೇಕು. ಅದೆಲ್ಲ ಒಡೆದಾಕೋದು ಮಾಡೋದೆಲ್ಲ. ಪಾಪ 2 ಹೆಣ್ಮಕ್ಳು ಫೋನನ್ನ ಒಡೆದಾಕಿದ್ರು. ನನಗೆ ಬೇಜಾರಾಯ್ತು. ಆಮೇಲೆ ಒಬ್ಬ ಹುಡುಗ ಬಂದ. ಸರಿಯಾ? ನಾನ್ ಅಂದ್ಕಂಡೆ ಏನೋ ಸಾಧನೆ ಮಾಡಿರೋ ಹುಡುಗ ಏನೋ ಮಾಡಿ ಮಾಡಿದಾನೆ, ದಬಾಕ್ಬಿಟ್ಟಾನೆ ಅಂತ. ಅವನಿಗೆ ಬಿಗ್ ಬಾಸ್ಗೆ ಹೋಗೋ ಆಸೆ ಇದೆ, ಕೆಲ್ಸ ಇಲ್ಲ. ಶ್ರುತಿ ಮ್ಯಾಮ್ ಚೆನ್ನಾಗಿ ಹೇಳ್ತಾರೆ, ಆಯ್ತಾ? ಅಂದ್ರೆ ಪುರುಷ ಲಕ್ಷ್ಮಣ ಕೆಲಸ ಹುಡುಗರು ಮಾಡ್ಬೇಕು, ಆಯ್ತಾ? ಉದ್ಯೋಗಂ ಪುರುಷ ಲಕ್ಷ್ಮಣಂ ಅಂತೇಳಿ ನಮ್ಮ ಶ್ರುತಿ ಮ್ಯಾಮ್ ಹೇಳ್ತಾರೆ. ಸರಿ, ಅವನ್ ಕೆಲ್ಸನೂ ಇಲ್ಲ, ಆಮೇಲೆ ಅಂತ ಬಾಡಿ ಸ್ಟ್ರೆಂತು ಇಲ್ಲ, ಸುಮ್ನೆ ಮಾತಾಡ್ತಾರೆ. ಅದೆಲ್ಲದು ಓಕೆ. ಅದಲ್ಲದೆ ಒಂದು ಪಾಯಿಂಟ್ ಹೇಳ್ದ ನೋಡಿ, ನಾವು ಸಿನಿಮಾನ ಟಿಕೆಟ್ ಕೊಟ್ಟು ನೋಡ್ತೀವಿ, ನೀವು ಸೆಲೆಬ್ರಿಟಿಗಳು ಫ್ರೀಯಾಗಿ ನೋಡ್ತೀರಾ ಅಂತ. ನೀವೆಲ್ಲರಿಗೂ ನಿಮ್ಗೊಂದು ಸತ್ಯ ಹೇಳ್ತೀನಿ. ಸೆಲೆಬ್ರಿಟಿ ಶೋ ಅಂತೇಳಿ ಪ್ರತಿ ಸಿನಿಮಾನ ರಿಲೀಸ್ ಮಾಡೋದ್ಕಿಂತ ಮುಂಚೆ ಸೆಲೆಬ್ರಿಟಿ ಶೋ ಅಂತ ಒಂದು ಶೋ ಮಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಅದ್ರ ಬಗ್ಗೆ? ನನಗೆ ಗೊತ್ತಿದೆ. ಸೆಲೆಬ್ರಿಟಿ ಶೋ ಅಂತ ಮಾಡಿ ಫಸ್ಟ್ ಸೆಲೆಬ್ರಿಟಿಗಳನ್ನ ಕರೆದು ಸಿನಿಮಾನ ತೋರಿಸ್ತಾರೆ, ಆಯ್ತಾ? ಒಂದು ಪ್ರೀಮಿಯಂ ಶೋನ ಮಾಡ್ಬಿಟ್ಟು. ಅದನ್ನ ನೀವೆಲ್ಲರೂ ಇಷ್ಟು ದಿನ ಏನ್ ತಿಳ್ಕೊಂಡಿದ್ದೀರಾ ಅಂದ್ರೆ ಅದು ಫ್ರೀ ಶೋ, ಸೆಲೆಬ್ರಿಟಿಗಳೆಲ್ಲ ಬಂದು ಫ್ರೀ ಆಗಿ ಸಿನಿಮಾ ನೋಡೋಗ್ತಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ. ಅದು ನಿಮ್ ತಪ್ಪು. ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಯಾವುದೇ ಪ್ರೀಮಿಯಂ ಶೋ ಆಗ್ಲಿ, ಅದು ಯಾರ್ದೇ ಇರೋದಾಗ್ಲಿ, ಅದು ಯಾರ್ದೇ ಆಗ್ಲಿ, ಸೆಲೆಬ್ರಿಟಿಗಳು ಆ ಪ್ರೀಮಿಯಂ ಶೋಗೆ ಬಂದಾಗ ಅವರ ಇಷ್ಟಾದಷ್ಟು ದುಡ್ಡನ್ನ ಕೊಟ್ಟು ಟಿಕೆಟ್ನ ಕೊಂಡ್ಕೊಂತಾರೆ. ದುಡ್ಡಿದ್ದಂಥವ್ರು 1 ಲಕ್ಷ ಕೊಟ್ಟು ಟಿಕೆಟ್ನ ಕೊಂಡ್ಕೊಂಡು ಸಿನಿಮಾ ನೋಡ್ತಾರೆ. ನಮ್ ಹೀರೋಪ್ಪ ಸಿನಿಮಾ ಚೆನ್ನಾಗಾಗ್ಲಿ ಅಂತ, ಆಯ್ತಾ? ಎಲ್ಲರೂ, ಆಯ್ತಾ? 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ, 10,000 ರುಪೀಸ್. ಅಂದ್ರೆ ಆ ಪ್ರೀಮಿಯಂ ಶೋ ಅಂತ ಏನಿದೆ, ಸೆಲೆಬ್ರಿಟಿಗಳಿಗೋಸ್ಕರವಾಗಿ ಒಂದು ಶೋನ ಏನು ಹಾಕ್ತಾರೆ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ, ಆ ಶೋ ಅಲ್ಲಿ ಸೆಲೆಬ್ರಿಟಿಗಳು ಯಾರು ಕೂಡ ಫ್ರೀ ಆಗಿ ಸಿನಿಮಾ ನೋಡಲ್ಲ. ಅವರು ಇಂತಿಷ್ಟು ಹಣ ಅಂತ ಅವ್ರಿಗೆ ಇಷ್ಟವಾದಷ್ಟು. ಈಗ ದರ್ಶನ್ ಮೂವಿ ಸಿನಿಮಾ ಒಂದು ಪ್ರೀಮಿಯರ್ ಶೋ ಹಾಕ್ತಾರೆ ಅಂತ ಇಟ್ಕೊಳ್ಳಿ, 10,000ದಿಂದ 10 ಲಕ್ಷ ತನಕ ಟಿಕೆಟ್ ತಗೊಂಡು ಒಂದು ಸಿನಿಮಾ ಸಕ್ಸಸ್ಸಿಗೋಸ್ಕರವಾಗಿ ಬಂದು ಸಿನಿಮಾ ನೋಡಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಹೋಗ್ತಾರೆ. ಯಾವ ಸೆಲೆಬ್ರಿಟಿನೂ ಕೂಡ ಟಿಕೆಟ್ ಇಲ್ಲದೆ ಫ್ರೀಯಾಗಿ ಶೋನ ನೋಡಲ್ಲ. ಇದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನಿಸ್ತು, ಅರ್ಥ ಮಾಡಿ. ಓಕೆ, ಸಂಗೀತ ಶೃಂಗೇರಿ ಅವರು ಆ ಹುಡುಗರಿಗೆ ಆಯ್ತಪ್ಪ ನೀನ್ ಈ ಸ್ಟ್ರೆಂತ್ ನೋಡೋಣ ಬಾ ಅಂತೇಳಿ ಹೋಗಿ ಈ ತರ ಮಂಡಿ ಊರಿ ನೆಲದ ಮೇಲೆ ನಮ್ಮ ಸಂಗೀತ ಶೃಂಗೇರಿ ಮತ್ತೆ ಏನು ಆ ಕಂಟೆಸ್ಟೆಂಟು ಇಳಿತಾರೆ ಯುದ್ಧಕ್ಕೆ, ಅಖಾಡಕ್ಕೆ. ಸಂಗೀತ ಶೃಂಗೇರಿ ಎಷ್ಟು ಜಿಮ್ ಮಾಡ್ತಾರೆ, ಎಷ್ಟು ಸ್ಟ್ರಾಂಗ್ ಇದಾರೆ ನಮ್ಮೆಲ್ಲರಿಗೂ ಗೊತ್ತು. ಆ ಹುಡುಗನಿಗೆ 2 ನಿಮಿಷ ಕೂಡ ಇರಕ್ಕಾಗಲ್ಲ. ನಾನು ಸೋತೆ ಮೇಡಮ್, ನನ್ನ ಕೈಲಿ ಆಗಲ್ಲ ಅಂತಾರೆ. ಆಮೇಲೆ ಹೇಳ್ತಾರೆ, ನೀವು ಫಿಟ್ಟೇ ಇಲ್ಲ, ನಿಮ್ಗೆ ಸ್ಟ್ರೆಂತೇ ಇಲ್ಲ, ನೀವ್ ಹೇಗ್ ಬಿಗ್ ಬಾಸ್ ಮನೆಗೆ ಹೋಗಕ್ಕಾಗುತ್ತೆ, ಹಾಗಾಗಿ ನೀವು ಬಿಗ್ ಬಾಸ್ ಮನೆಗೆ ರಿಜೆಕ್ಟ್ ಅನ್ನೋದನ್ನ ಸಂಗೀತ ಶೃಂಗೇರಿ ಅವರು ಹೇಳ್ತಾರೆ. ಇಲ್ಲಿ ಸಂಗೀತ ಶೃಂಗೇರಿ ಅವರ ಪಾತ್ರ ಏನಿದೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ, ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಸಂಗೀತ ಶೃಂಗೇರಿ ಪ್ಲೇ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಇಷ್ಟ ಆಗಿದೆ ಸಂಗೀತ ಶೃಂಗೇರಿ. ಯಾಕೆ ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಬಂದಂತಹ ಅಷ್ಟು ಪ್ರೋಮೋದಲ್ಲೂ ಕೂಡ ಮೇಲ್ಗೈ ಸಂಗೀತ ಶೃಂಗೇರಿ ಅವ್ರದೇ. ಮಾತು, ನಡ್ಕಣ ರೀತಿ, ಕಂಟೆಸ್ಟೆಂಟ್ಗಳಿಗೆ ಏಕ್ ಮಾಡ್ದೋಗ್ತು ಕೂಡ ನಿನ್ ಕೈಲಾಗುತ್ತಾ ಮಾಡು, ಇದು ನೀನ್ ಮಾಡ್ಬೇಕು.
ತುಂಬಾ ಕ್ಲಿಯರ್ ಆಗಿದ್ದಾರೆ ಸಂಗೀತ ಶೃಂಗೇರಿಯವರು. ಬಿಗ್ ಬಾಸ್ ಮನೆಗೆ ನಾವು ಕಳಿಸುವಂತಹ ಕಂಟೆಸ್ಟೆಂಟ್ಗಳು ಹೆಂಗಿರ್ಬೇಕು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿದ್ದಾರೆ ಅವರು. ಯಾಕೆಂತಂದ್ರೆ ಬಿಗ್ ಬಾಸ್ ಮನೆ ಈ ತರ ರಫ್ ಅಂಡ್ ಟಫ್ ಆಗಿರೋ ಅಂತವ್ರು, ತುಂಬಾನೇ ಕಾನ್ಫಿಡೆಂಟ್ ಆಗಿರೋರು, ಎಲ್ಲದಕ್ಕೂ ಸೈ ಅನ್ನ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಳಿಸ್ಬೇಕು ಅನ್ನೋದ್ರಲ್ಲಿ ಸಂಗೀತ ಶೃಂಗೇರಿ ಅವರು ಮತ್ತು ಶ್ರುತಿ ಮ್ಯಾಮ್, ಅದೇ ರೀತಿ ವಿನಯ್ ಗೌಡ ಎಲ್ಲರೂ ಕೂಡ ಕ್ಲಿಯರ್ ಆಗಿದ್ದಾರೆ. ಇಲ್ಲಿ ಚಂದನ್ ಶೆಟ್ಟಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡ್ತಾರೆ, ಡಿಪ್ಲೊಮ್ಯಾಟಿಕ್ ಆಗಿ ಅವರು ಕ್ವಶನ್ ಕೇಳ್ತಾರೆ. ಯಾಕೆಂತಂದ್ರೆ ಅವರು ಅಷ್ಟೇನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಟ್ ಸಂಗೀತ ಶೃಂಗೇರಿ ಅವರ ಇಂಟ್ರೆಸ್ಟ್ ಇದೆಯಲ್ಲ ಕಂಟೆಸ್ಟೆಂಟ್ಗಳ ಆಯ್ಕೆಯಲ್ಲಿ ನಂಬರ್ 1 ಆಗಿದೆ. ಯಾರ್ಯಾರಿಗೆಲ್ಲ ಸಂಗೀತ ಶೃಂಗೇರಿ ಅಗ್ನಿ ಪರೀಕ್ಷೆ ಶೋಗೆ ಒಂದು ಪಿಲ್ಲರ್ ಇದ್ದಂಗೆ ಅಂತ ನಿಮ್ಗೆ ಯಾರಿಗೆಲ್ಲ ಅನ್ಸುತ್ತೆ ಕಮೆಂಟ್ ಮಾಡಿ. ಈಗೇನ್ ಈ ಹುಡುಗ ಬಂದು ರಿಜೆಕ್ಟ್ ಆಗಿ ಹೋದ್ನಲ್ಲ ಅಂತವ್ರು ತುಂಬಾ ಜನ ಬರ್ತಾರೆ. 2 ಹೆಣ್ಮಕ್ಳು ಬಂದ್ರು, ಅವರು ಫೋನ್ ಹೊಡ್ದಾಕಿದ ತಕ್ಷಣ ಹೊಡ್ದಾಕಕ್ ರೆಡಿ ಇದ್ರು. ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಕನಸು. ಬಿಗ್ ಬಾಸ್ ಮನೆ ಅನ್ನೋದು ಓಕೆ, ನಾವು ಒಬ್ರು ಹೋಗ್ಬೇಕು, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ತುಂಬಾ ಬಿಗ್ ಬಾಸಿಗೆ ಹೋದ್ರೇನೆ ನಮಗೆ ಪಾಪ್ಯುಲಾರಿಟಿ ಸಿಗುತ್ತೆ, ಬಿಗ್ ಬಾಸಿಗೆ ಹೋದ್ರೇನೆ ನಾವು ಸೆಲೆಬ್ರಿಟಿಗಳು ಆಗ್ತೀವಿ ಅನ್ನೋ ಒಂದು ತಪ್ಪು ಕಲ್ಪನೆನ ಬಿಟ್ಟಾಕ್ಬೇಕು. ನಾನು ಎಲ್ಲರಿಗೂ ಹೇಳ್ತಿರೋದಷ್ಟೇನೆ, ಬಿಗ್ ಬಾಸಿಗೆ ಹೋದ್ರೇನೆ ನಾವು ಸೆಲೆಬ್ರಿಟಿಗಳು, ಬಿಗ್ ಬಾಸಿಗೆ ಹೋದ್ರೇನೆ ನಮಗೆ ತುಂಬಾನೇ ಒಂದು ಐಪ್ ಸಿಗುತ್ತೆ, ಪಾಪ್ಯುಲಾರಿಟಿ ಸಿಗುತ್ತೆ ಅಂತೇಳಿ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಿದ್ದೀರಲ್ವಾ. ನಾನು ಎಲ್ಲರಿಗೂ ಒಂದ್ ಹೇಳೋದು, ನೋಡ್ರಿ, ಬಿಗ್ ಬಾಸಿಗೆ ಹೋಗೇ ಸೆಲೆಬ್ರಿಟಿಗಳು ಆಗ್ಬೇಕು ಅಂತ ಏನಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಯಾಕೆಂತಂದ್ರೆ ಅದು ನಿಮ್ ನಿರ್ಧಾರಗಳು. ನನಗೆ ಹೇಳ್ಬೇಕು ಅನಿಸ್ತು. ಒಟ್ಟಾರೆಯಾಗಿ ಅಗ್ನಿ ಪರೀಕ್ಷೆ ಈ ಶೋನ ಈ ತಕ್ಕಡಿಯಲ್ಲಿ ನಿಜವಾಗ್ಲೂ ಕೂಡ ಇನ್ನೆಷ್ಟು ಜನ ಇದ್ದಾರೋ, ಯಾರ್ಯಾರಿಗೆ ಈ ಬಿಗ್ ಬಾಸ್ ಮನೆಯ ಕನಸಿದೆಯೋ, ಯಾರ್ಯಾರು ಏನೇನ್ ಹೊಡೆದಾಕ್ತಾರೋ, ಯಾರ್ಯಾರು ಏನೇನ್ ಮಾಡ್ತಾರೋ, ನಾನಂತೂ ನೋಡಕ್ ವೇಟ್ ಮಾಡ್ತಾ ಇದ್ದೀನಿ. ಸಂಗೀತ ಶೃಂಗೇರಿಯವರು ಮಾತು ಖಡಕ್ ಆಗಿರ್ಬೋದು, ಅವರ ನಿರ್ಧಾರಗಳು ಖಡಕ್ ಆಗಿರ್ಬೋದು, ಬಟ್ ವರ್ತ್ ಇಟ್ ಅಂತ ಹೇಳ್ತೀನಿ. ಸಂಗೀತ ಶೃಂಗೇರಿ ಏನೇ ಮಾಡ್ತಿದ್ರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ನ ಕಳಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಸಂಗೀತ ಶೃಂಗೇರಿ ಅವ್ರದ್ದು. ನೀವೇನ್ ಅನ್ಕೊಂತೀರಾ ಕಮೆಂಟ್ ಮಾಡಿ ಅಂತೀನಿ. ಬಾಯ್.